ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಜಾಮು. ಇವತ್ತು ವರಲಕ್ಷ್ಮಿ ಹಬ್ಬ. ಟೈಮ್ ಬಂದು 4 ಗಂಟೆ. ಎದ್ದು ಸ್ನಾನ ಮಾಡಿದ್ದೀವಿ. ಇವಾಗ ಸುಬ್ಬು ಎದ್ದು ಮೋಕ್ಷಿತಾ ಇಬ್ಬರು ಸ್ನಾನ ಮಾಡಬೇಕಷ್ಟೆ. ಅದು ಮಲ್ಲಿಕಾ ನಾನು ಮಾಡ್ಕೊಂಡಿದ್ದೀವಿ. ಇವಾಗ ಪ್ರಸಾದ ಮಾಡೋದು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಪ್ರಸಾದ ಮಾಡಿ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಆಗುತ್ತೆ ಇಲ್ಲ ಗೊತ್ತಿಲ್ಲ, 2 hours ಇದೆ. ಟ್ರೈ ಮಾಡ್ತೀನಿ. ಆದರೆ 6 o'clock ಒಳಗಡೆ, ಇಲ್ಲಾಂದರೆ 8 o'clock ಒಳಗಡೆ, 9 o'clock ಒಳಗಡೆ ಮಾಡ್ತೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ 6 o'clock ಒಳಗಡೆ ಮಾಡೋಕ್ಕೆ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಇಲ್ಲಿ ಲೆಮನ್ ರೈಸ್ಗೆ ಇಲ್ಲಿ ಸ್ಲೋ ಬಿಡ್ಲಿ. ಯಾಕೆ ಮುಗೀತು. ಇವಾಗ ಟೈಮ್ ಬಂದು 8:30 ಆ ಥರ ಆಗಿರುತ್ತೆ. ಪೂಜೆ ಮುಗಿದಿದೆ. ಸ್ವಲ್ಪ 6 ಗಂಟೆಯಿಂದ 8 ಗಂಟೆವರೆಗೂ ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಸರಿ 8 ಗಂಟೆ ಒಳಗಡೆ ಮಾಡಿಬಿಡ ಅಂತ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾಯಿತು. ಇವಾಗ ಪ್ರಸಾದ ಬಂದು ನಾನು ಪುಳಿಯೋಗರೆ, ಲೆಮನ್ ರೈಸು, ಕರ್ಡ್ ರೈಸು ಮತ್ತು ಇದು ಹೆಸರುಬೇಳೆ ಮಾಡಿದ್ದೀನಿ. ಇವಾಗ ವಡೆ ಮಾಡಬೇಕು. ಸುಬ್ಬು ಬಾಳೆದೆಲೆ ತೊಗೊಂಬರಕ್ಕೆ ಹೋಗಿದ್ರೆ ಮತ್ತು ಒಬ್ಬಟ್ಟು ತೊಗೊಂಬರಕ್ಕೆ ಹೋಗಿದ್ರೆ. ನಾನು ಮಾಡಿಲ್ಲ ಮನೆಯಲ್ಲಿ. ಸ್ವಲ್ಪ ಹೆಲ್ತ್ ಮೈಗೂ ಹುಷಾರಿಲ್ಲ. ಸ್ವಲ್ಪ ಈ ನಡುವೆ ಕೆಲಸ ಜಾಸ್ತಿ ಆಗಿ ಸ್ವಲ್ಪ ಬಾಡಿ ಪೇಯ್ನ್ಸ್ ಆ ಥರ ಹೆಲ್ತ್ ಚೆನ್ನಾಗಿಲ್ಲ. ಅದಕ್ಕೆ ತೊಗೊಂಬಂದ್ಬಿಡು. ನಾವು ತಿನ್ನೋದು ಕೂಡ ಇಲ್ಲ, ಒಬ್ಬಟ್ಟು ದೇವ್ರಿಗಲ್ವಾ, ಅದಕ್ಕೆ ತೊಗೊಂಬಂದ್ಬಿಟ್ಟು ನಾನು ತಿಂತೀನಿ. ಅಂದರೆ ಕಾಯಿ ಒಬ್ಬಟ್ಟು ತಿಂತೀನಿ, ಕೊಬ್ಬರಿ ಇದು ಬೇಳೆ ಬೆಲ್ಲ ಒಬ್ಬಟ್ಟು ತಿನ್ನಲ್ಲ. ಸುಮ್ಮನೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಬ್ಬಕ್ಕೆ ಕಳಿಸಿದ್ದೀನಿ. ಪೂಜೆ ಎಲ್ಲ ಆಗಿದೆ. ಇವಾಗ ವಡೆ ಹೋಗಿ ಸುಟ್ಟುಬಿಟ್ಟು ಊಟ ಎಲ್ಲ ತಿಂತೀವಿ. ನೋಡಿಸ್ತೀನಿ ನಿಮಗೆ ಇವತ್ತು ಬ್ಲಾಗ್ ಹೆಂಗಿರುತ್ತೆ ಅಂತ ಕೂಡ ನೋಡಿಸ್ತೀನಿ. ಸ್ವಲ್ಪ ಟಯರ್ಡ್, ಯಾಕಂದರೆ ನೈಟಲ್ಲಿ ನಿದ್ದೆ ಇಲ್ವಲ್ಲ. 1 hour ಅಷ್ಟೇ ನಾನು ಸ್ಲೀಪ್ ಮಾಡಿರೋದು ಅಷ್ಟೇ. ರೆಡಿ ಕೂಡ ಮಾಡಿಲ್ಲ. ಟಕ್ ಟಕ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದ್ಬಿಟ್ಟೆ ಪೂಜೆಗೆ. ಲೇಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ನೋಡೋದಲ್ವ ಚೆನ್ನಾಗಿದೆ ಅಲ್ವಾ? ಇನ್ನೊಂದು ಸರಿ ನೋಡಿಸ್ತೀನಿ ನಿಮಗೆ ಬ್ಯಾಕ್ಗ್ರೌಂಡ್ ನೋಡಿ. ನಮ್ಮ ವರಲಕ್ಷ್ಮಿ ದೇವರು ಇದು. ನಾನು ಪೀಚ್ ಕಲರ್ ಸ್ಯಾರಿ, ಪೀಚ್ ಆ್ಯಂಡ್ ಸ್ಕೈ ಬ್ಲೂ ಕಲರು. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಇಕ್ಕಿದ್ದೀನಿ. ಗಾರ್ಡನಲ್ಲಿ ಇದ್ದಂಗೆ ಇರುತ್ತೆ ದೇವರು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಇಲ್ಲಿ ನಾನು ಖರ್ಜೂರಕಾಯಿ ರವೆ ಉಂಡೆ ಮಾಡಿದೆ. ಇದು ತರಿಸಿದ್ದು ಆಚೆಯಿಂದ ತೊಗೊಂಬಂದಿದ್ದು. ಅಲ್ಲಿ ಫ್ರೂಟ್ಸ್ ಇಕ್ಕಿದ್ದೀನಿ. ಹಾಲು ಮತ್ತು ನೀರು ಇಂಪಾರ್ಟೆಂಟ್ ಅಲ್ವಾ ದೇವ್ರಿಗೆ. ಮತ್ತು ಅಲ್ಲಿ ದೇವ್ರಿಗೆ ಇದು ಕೂಡ ಇಕ್ಕಿದ್ದೀನಿ, ಬ್ಲೌಸ್ ಪೀಸು, ಬಳೆಗಳು ಅವೆಲ್ಲ. ನೆಕ್ಸ್ಟ್ ಇಲ್ಲಿ ಬಳೆಗಳು, ಬ್ಲೌಸ್ ಪೀಸ್ಗಳು, ಎಲೆ ಅಡಿಕೆ, ಬಾಳೆಹಣ್ಣು ಇಟ್ಕೊಂಡು ಇಲ್ಲಿ ಪ್ರಸಾದ ಇಕ್ಕಿದ್ದೀನಿ ದೇವ್ರಿಗೆ. ಇಲ್ಲಿ 4 ವೆರೈಟೀಸ್ ಇಕ್ಕಿದ್ದೀನಿ. ಹಾಲೊಂದು 5 ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನಾನು.
ನಾನು ರುಬ್ಬಿಕ್ಕಿದ್ದೀನಿ. ಅದಕ್ಕೆ ಆನಿಯನ್ಸ್ ಕಟ್ ಮಾಡಿ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಬೇಕು. ಇವಾಗ ಲೇಟ್ ಮಾಡಬಾರ್ದು, ಸ್ವಲ್ಪ ಬೇಗ ಬೇಗ ಮಾಡ್ಕೊಬೇಕು. ಯಾಕಂದರೆ ನಿದ್ದೆ ಬೇರೆ ಇಲ್ಲ, ಮತ್ತು ಇದು ಬೇಗ ಇದು ಮಾಡಿರೋದಲ್ವ. ನಿದ್ದೆ ಬೇಗ ಇದ್ದರೆ ಬೇಗ ಹೊಟ್ಟೆ ಹಸುವಾಗುತ್ತೆ. ಅದಕ್ಕೆ ಟಕ್ ಟಕ್ ಅಂತ ಮಾಡಿಬಿಟ್ಟು ಆಮೇಲೆ ನೋಡಿಸ್ತೀನಿ ನಿಮಗೆ. ಬಿಫೋರ್ ಡೇ ಬ್ಲಾಗ್ ನೋಡಿರೋರ್ಗೆ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಈ ರಂಗೋಲಿ. ಇವಾಗ ಈ ವ್ಲಾಗ್ ನೋಡ್ತಿರೋರ್ಗೆ ನೋಡಿಸ್ತೀನಿ ರಂಗೋಲಿ ಹಾಕಿ. ಆಮೇಲೆ ಡೋರ್ಗೆ ನಾನು ಯಾವ ಥರ ಹೂವು ಹಾಕಿದ್ದೀನಿ ಎಲ್ಲ ನಿಮ್ಗೆ ನೋಡಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇನ್ನೂ ಬೇರೆ ಥರ ಅನ್ಕೊಂಡೆ, ಆ ಥರ ಬಂದಿಲ್ಲ. ಹಂಗೇ ಹೋದ್ರೆ ದೇವರು. ಇದು ಮೀಲ್ಸು ಇವತ್ತದು ಟಿಫನ್ನು. ಆದರೆ ಇದು ಮೀಲ್ಸ್ ಥರನೇ, ಇಷ್ಟು ತಿಂತಾ ಇದ್ರೆ ಹೆಂಗಿದೆ ತಿಂದೇ ಇಲ್ಲ ಇನ್ನು. ನೋಡ್ತಾ ನೀನು ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಹತ್ರ ತಿಂದ್ಬಿಟ್ಟು ಇನ್ನೆಲ್ಲ ಟೇಸ್ಟ್ ಮಾಡಿಬಿಟ್ಟು ಅವರಪ್ಪ ನೈಸ್ ಮಾಡ್ತಾ ಇದ್ರಳೆ. ಓ ಏನು ಇವತ್ತು ಖುಷಿಯಾಗಿ ನಂಗೆ ಇಷ್ಟು ಊಟ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಹಪ್ಳ ಸುಬ್ಬು, ಹಪ್ಳ ತಿಂತವಳೆ. ಮಿಮ್ಮಿ ಕೂಡ ಎಂಜಾಯ್, ನಾವು ಕೂಡ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ತಿಂದಿದ್ದು ಇವಾಗ ಮಿಮ್ಮಿ ತಿಂತಿದ್ದಾಳೆ. ಮಿಮ್ಮಿ ಮೋಕ್ಷಿತ ಫಸ್ಟ್ ಆಯಿತು, ಮತ್ತು ನಾವು ಮತ್ತು ಅವಳು. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಾದ್ಮೇಲೆ ನಮ್ಮ ನಿತ್ಯಾಗೆ ಮತ್ತು ಎಲ್ಲರಿಗೂ ಫೋನ್ ಮಾಡಿ ಕರಿಬೇಕು ಅರ್ಶನಕ್ಕೆ. ಸಾಯಂಕಾಲಕ್ಕೆ ಅರ್ಶನ ಕೊಡೋದು. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ಫುಲ್ ಟಯರ್ಡ್ ಆಗಿದ್ದೀನಿ. ರೆಸ್ಟ್ ಮಾಡಾದ್ಮೇಲೆ ಇನ್ನು ಇವತ್ತು ಹೆಂಗಿರುತ್ತೆ ನೋಡಿ. ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸಂಜೆ 4:15 ಆಗಿದೆ. 4:15 ಒಂದು 5 ಗಂಟೆ ಆ ಥರ. ಇನ್ನು ಇವಾಗ ಪೂಜೆ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜನ ಗೊತ್ತಿರೋರನ್ನ ಕರಿಯೋಣ ಅಂದ್ಕೊತಿದ್ದೀನಿ ಅರ್ಶನ ಕುಂಕುಮ ಕೊಡೋದಕ್ಕೆ. ಹಂಗೆ ನಿತ್ಯ ಅವ್ರ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋಗಿ ಅಲ್ಲಿ ಅರ್ಶನ ಕುಂಕುಮ ತೊಗೊಂಬರ್ಬೇಕು. ನಾನು ಹೋದ್ರೇ ಅವಳು ಬರೋದಂತೆ. ಹೋಗ್ಬೇಕು. ಇಲ್ಲೆಲ್ಲರಿಗೂ ಕೊಟ್ಬಿಟ್ಟು ಹೋಗೋಣ ಅಂದ್ಕೊತಿದ್ದೀನಿ. ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಕರಿಯೋಣ, ಎಲ್ಲನೂ ಕರೆದ್ಬಿಟ್ಟು ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟರೆ ಇವತ್ತಿಗೆ ಹಬ್ಬ ಕಂಪ್ಲೀಟ್ ಆದಂಗೆ. ಅದನ್ನ ದಿಷ್ಟಿ ತೆಗೆದುಬಿಟ್ಟು ಕದಲಿಸ್ಬಿಟ್ರೆ ನಾಳೆಗೆ ಎತ್ಬಿಡ್ತೀನಿ. ಒಂದು ದಿನನೇ ಇಡ್ತಿದ್ದೀನಿ, ಜಾಸ್ತಿ ದಿನ ಇಡ್ತಿಲ್ಲ. ನೋಡ್ಕೊಳಕ್ಕಾಗಲ್ಲ ಅಷ್ಟು 3 ದಿನ ಎಲ್ಲ. ಇವತ್ತು ನಾನು ಇಕ್ಕಿಲ್ಲ, ಒಂದೇ ದಿನ ಅಷ್ಟೇ ನಿಕ್ಕೊಂಡು. ಇವಾಗಾದರೂ ಬಮ್ಮ ವಿಡಿಯೋ ಚೆನ್ನಾಗಿದೆಯಾ. ಇವಳು ಕೂಡ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದಾಳೆ. ಸರಿಯಾಗಿ ನೋಡ್ಸೋಕ್ಕಾಗಿಲ್ಲ ಬೆಳಿಗ್ಗೆ ಅಂತ ಹೇಳ್ಬೇಕಂದ್ರೆ. ಇವಾಗ ನಮ್ಮ ಲುಕ್ ಈ ಥರ ಇದೆ. ಫೋಟೋಸ್ ಇನ್ನೂ ತಕ್ಕೊಂಡಿಲ್ಲ ಬೆಳಿಗ್ಗೆಯಿಂದ, ಇವಾಗ ತೆಗೆದುಕೊಬೇಕು. ಫೋಟೋಸ್ ತೆಕ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಂಜಾಯ್ ಮಾಡಬೇಕು. ಸುಮ್ಮನೆ ಇರು. ಕಚ್ ಸರಿ ಕಚ್ ಹಂಗೆ ಹೋಗ್ಬೇಕು. ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯ್ತು. ಇವಾಗ ಮೋಕ್ಷ ತಕ್ಕಿಸ್ತಾ ಇದ್ದಾಳೆ, ಅದಕ್ಕೆ ಎತ್ಕೊಂಡಿದ್ದೀನಿ. ಸುಬ್ಬು ಅವರು ಬನಾನ ತೊಗೊಂಬರಕ್ಕೆ ಹೋಗಿದ್ದಾರೆ. ಇರೋ ಬನಾನ ದೇವರ ತೆಕ್ಕಿದ್ದೆಲ್ಲ ನಾನು ಮಂಕಿಸ್ಬಿಟ್ಟೆ ಅರ್ಧ. ಅದಕ್ಕೆ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ತೊಗೊಂಬರಕ್ಕೆ ಹೋಗಿದ್ದಾರೆ. ಈ ಮನೆಯವರು ಆ ಮನೆಯವರು ಏನು ಮಾಡಿದ್ರು. ಮೋಕ್ಷಿತಾ ಏನು ಮಾಡ್ತಾ ಇದೀಯ ನೀನು? ಓ ಜುಟ್ಟಮ್ಮ ಜುಟಮ್ಮ ಜುಟಮ್ಮ ಏಯ್ కానీ కెమెరాలో తక్కువే వస్తుంది కదా. సో నేను ఎంత అందంగా చూపిస్తాను నేను కెమెరాలో. హాయ్ ತಾನೇ ಸುಧಾ ಮನೆಗೆ ಹೋಗಿ ನಿತ್ಯ ಮನೆಗೆ ಹೋಗಿ ಅರ್ಶನ ಕುಂಕುಮ ತೊಗೊಂಬಂದ್ವಿ. ಇವಾಗ ಆರತಿ ತೆಗೆದು ಕದಲಿಸಿದ್ರೆ ಬೆಳಗ್ಗೆ ಎತ್ಬಿಡ್ಬೋದು. ಇವಾಗ ಕದಲಿಸ್ತಾ ಇದ್ದೀವಿ, ಆರತಿ ತೆಗಿಬೇಕು.
ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.